ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ರೈತನ ಮಿತ್ರ ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಾಗ ನೋಡ್ಬೋದು ಸ್ನೇಹಿತರೆ, ಇದು ಸದಕ್ ನೋಡ್ರಿ. ಇದು ಸದಕ್ ಐತ್ರಿ. ಇದು ಹೆಂಗೆ ಬಂದೈತೆ ಅನ್ನೋದು ನೋಡ್ಕೊಂಬರೋಣ. ಇನ್ನೂ ಯಾರು ನಮ್ಮ ರೈತ ಮಿತ್ರ ಲಾಗ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗೋದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋನ ಕೊನೆ ತನಕ ನೋಡಿ ಸ್ನೇಹಿತರೆ. ನೋಡ್ಬೋದು ಸ್ನೇಹಿತರೆ, ಸದಕ್ ಬಂದಿದ್ದು ಎಷ್ಟು ತಿಂಗಳದಿದೆ ರೀ? 1.5 ತಿಂಗಳು ಸದಕ್ ಐತೆ ನೋಡ್ರಿ. ಇದು 1.5 ತಿಂಗಳು ಸದಕ್ಕೆ ಇನ್ನು ಹೊಡಿ ಹಿರಿಯಾಕೆ ಬಂದೈತೆ ರೀ. ಇದೀಗ ಏನಾಗೈತೆ ರೀ, ಹೊಡಿ ಹಿರಿಯಾಕ ಬಂದೈತ್ರಿ. ಇದಕ್ಕೆ ಏನು ಗೊಬ್ಬರ ಹಾಕಿಲ್ಲ, ತಳಗೊಬ್ಬರ ಬಿಟ್ರೆ ಏನೇನು ಗೊಬ್ಬರ ಒಗ್ದಿಲ್ಲ ರೀ. ಒಟ್ಟು ಗೊಬ್ಬರ ಅಂತರೂ ಒಗ್ದೇ ಇಲ್ಲ ರೀ ಫ್ರೆಂಡ್ಸ್. ಇದಕ್ಕೆ ನೋಡ್ಬೋದು ಸದಕ್ಕೆ ಹೆಂಗೆ ಕಾಣ್ತೈತೆ ನೋಡ್ರಿ. ಇದಟ್ಟು ಆವಾಗ ಹೇಂಡ್ಯ ರೀ ಫ್ರೆಂಡ್ಸ್ ವಿಡಿಯೋದಾಗ ಸದಕ್ಕೆ ಹೆಂಗೆ ಹೋಗಿದ್ದತ್ತೇಳಿ ನೋಡ್ರಿ ಫ್ರೆಂಡ್ಸ್. ಇನ್ನು ನೋಡ್ರಿ ಅಟ ಪಾಡ್ನೆ ಹೆಂಗೆ ಹೊಡಿತೈತೆ ನೋಡ್ರಿ. ಇದಟ್ಟು ಅದಕ್ಕೆ ಹೇಳಿದ್ರಿ, ಕಾಳ ದಾಟ್ ಒಗಿಬೇಡ್ರಿ, ಒಂದು ಸ್ವಲ್ಪ ಹಂಗೆ ಹೋಗಿದ್ರು ಸದಕ್ಕೆ ಪಾಡ್ಲು ಹೊಡಿತೈತಿ ರೀ. ನೋಡ್ರಿ ಅಟ ಸದಕ್ಕೆ ಹೆಂಗೆ ಬಂದೈತೆ ರೀ, ಮಸ್ತ್ ಬಂದೈತೆ ನೋಡ್ರಿ. ಇದು ಮಸ್ತ ಸದಕ್ಕೆ ಬಂದೈತೆ ನೋಡ್ರಿ ಫ್ರೆಂಡ್ಸ್. ಇದು ನೋಡ್ರಿ ಅಷ್ಟ ಪಾಡ್ಲೆ ಯಾವ ರೀತಿ ಹೊಡೆದೈತೆ ನೋಡ್ರಿ. ಇರೋದ ಬೀಜ ಇಲ್ಲೇ ಒಂದು ಬಿದ್ದಿರ್ತೈತೆ ರೀ. ಅದಕ್ಕೆ ಅಟ್ಟ 4-5 ಪಾಡ್ಲು ಹೊಡಿತೈತೆ ರೀ. ಅದು ನೋಡ್ರಿ ಅಟ್ಟ ಪಾಡ್ಲೆ ಯಾವ ರೀತಿ ಹೊಡೆದೈತೆ ರೀ. ನೋಡ್ಬೋದು ಇಲ್ಲಿ ನೋಡ್ರಿ ರೈತರಿ. ಸದಕ್ಕೆ ಏನು ಮಾಡೈತೆ ರೀ, ಪಾಡ್ಲು ಹೊಡಿತೈತೆ ರೀ. ದಾಟ ಒಗಿಯಂಗಿಲ್ಲ ರೀ. ಅದನ್ನು ದಾಟ ಒಗಿಯಂಗಿಲ್ಲ ರೀ. ಒಂದು ಲೆವೆಲ್ ಒಟ್ಟು ಮೀಡಿಯಮ್ ಹೋಗಿದ್ರಿ. ಮೀಡಿಯಮ್ ಹೋಗಿದ್ರೆ ಪಾಡ್ಲು ಹೊಡೆದ ಸಾಲಿಗೆ ಹಿರಿಕಾಗೈತೆ ನೋಡ್ರಿ. ಇದೀಗ ನೋಡ್ಬೋದು ಸಾಲಿಗೆ ಹೆಂಗೆ ಹಿರಿಕಾಗೈತೆ ನೋಡ್ರಿ ರೈತರಿ. ಇದು ಸದಕ್ಕೆ ಬಂದು ಸಾಲಿ ಹಿರಿಕಾಗೈತೆ ರೀ. ಯಾವ ರೋಗನೂ ಏನೂ ಇಲ್ಲ ನೋಡ್ರಿ. ಎಷ್ಟು ಮದಗೂಡು ಸಾತೈತೆ ರೀ. ಹಸಿನೂ ರಗಡ ಐತ್ರಿ. ಹಸಿನೂ ರಗಡ ಐತ್ರಿ ಫ್ರೆಂಡ್ಸ್. ನೋಡ್ರಿಲ್ಲ ಸದಕ್ಕೆ ಹೆಂಗೆ ತಿಂಡಿಲೇ ಬಂದೈತೆ ರೀ. ಅದಕ್ಕೆ ಏನು ಮಾಡ್ಬೇಕ್ರಿ ರೈತರಿಗೆ ಹೇಳ್ಬೇಕಾರೆ, ಸದಕ್ಕೆ ದಾಟ್ ಹೋಗೋದ ಬೆಳೆಸ್ನತ್ತಾರು ಕರೆ ದಾಟ್ ಒಟ್ಟ ಒಗಿಯಂಗಿಲ್ಲ ರೀ. ಇದನ್ನು ದಾಟ್ ಹೋಗೋದ್ರ ಆಯ್ತಲೆ ಸಣ್ಣ ಆಕೈತೆ ರೀ. ಅದ ನೋಡ್ರಿ ಯಾವ ರೀತಿ ಕಾಣ್ತಾ ಇದೆ ನೋಡ್ರಿ. ಅಟ ಹೆಂಗೆ ಬಂದೈತೆ ರೀ ಸದಕ್ಕಿದ. ಒಂದು ಲೆವೆಲ್ ಮೀಡಿಯಮ್ ಮುಗ್ದೈತೆ ರೀ. ಇದನ್ನು ಹಂಗೆ ಅತಿಶಿ ದಾಟು ಒಗ್ದಿರ್ಕಿಲ್ರಿ ಫ್ರೆಂಡ್ಸ. ನೀವು ನೋಡ್ರಿ ಸದಕ್ಕೆ ಒಗಿದು ಐತ್ರಿ. ಅದು ವಿಡಿಯೋ ಐತ್ರಿ, ಅದನ್ನು ನೋಡ್ರಿ ಫ್ರೆಂಡ್ಸ್. ಚಾನಲ್ದಾಗ ಹೋಗಿ ಅದನ್ನೂ ವಿಡಿಯೋ ನೋಡ್ಬೋದು. ಇಲ್ಲಿ ನೋಡ್ರಿಲ್ಲ ಫ್ರೆಂಡ್ಸ್ ಯಾವ ರೀತಿ ಕಾಣ್ತೈತೆ ನೋಡ್ರಿ ಸದಕ್ಕೆ. ನೋಡ್ರಿ ಅಟ ಇದೆ ಎಷ್ಟು ಮದಗುಡು ಸಾತೈತಿ. ಇನ್ನೊಂದು 15-20 ದಿನದಾಗ ಹೊಡಿ ಹಿರಿತೈತಿ ರೀ. ಅದು 15-20 ದಿನ ಬೇಕು ರೀ ಇದಕ್ಕೆ ಹೊಡಿ ಹಿರಿಯಾಕ. ಈಗ ಬಂದೈತೆ ಅಂದರು ಇನ್ನು ಹೋಗ್ಬೇಕ್ರಿ ಫ್ರೆಂಡ್ಸ್. ಇದು ಇನ್ನು ಹಿಡಿತೈತೆ ರೀ, ಟೈಮ್ ಹಿಡಿತೈತೆ ರೀ. ಟೈಮ್ ಮಾತ್ರ 4 ತಿಂಗಳು ಸದಕ್ಕೆ ರೀ. 4 ತಿಂಗಳು ಬೇಕು ರೀ. ಈಗ 1.5 ತಿಂಗಳು ಆಗೈತಿ. ಇನ್ನು ಒಂದು 15-20 ದಿನ ಹೋತರ ಎಷ್ಟು 2.5 ತಿಂಗಳಾಗಿ ಹೊಡಿ ಹಿರಿತೈತೆ ರೀ. ಅತ್ತಾಗ 1-2 ತಿಂಗಳು ಹೋಗೈತೆ ರೀ. ಹೊಡಿ ಹಿರಿತಾರೆ ಕಾಳಾಗಿ ಹೊಳೆ ರಸ ಅದು ತುಂಬಿ ಎಲ್ಲ ಆಗ್ಬೇಕಾರೆ ಲೇಟ್ ಆಕೈತೆ ರೀ ಫ್ರೆಂಡ್ಸ. ನೋಡ್ಬೋದು ಸದಕ್ಕೆ ನೋಡ್ರಿ ಅಟ ಹೆಂಗೆ ಸರಿ ಬಂದೈತೆ ನೋಡ್ರಿ. ಇದು ಹೇಳ್ಬೇಕಾರೆ ಸದಕ್ಕೆ ತಿಂಡಿಲಿ ಮಾತ್ರ ಬಂದೈತೆ ರೀ. ನೋಡ್ರಿ ಅಟ ಕಸ ಏನೂ ಇಲ್ಲ ರೀ. ಕಸದ ಎಣ್ಣೆ ಬಡ್ದೈತೆ ರೀ, ಏನೇನೂ ಇಲ್ಲ ನೋಡ್ರಿ. ಇಲ್ಲಿ ಹೆಂಗೆ ದಟ್ಟಂಗೆ ಐತೆ ನೋಡ್ರಿ. ಇದು ಸದಕ್ಕೆ ನೋಡ್ಬೋದು ಹಿಂಗೆ ಬರ್ಬೇಕ್ರಿ ಸದಕ್ಕೆ. ಹಿಂಗೆ ಬಂದ್ರೆ ಮನಂಡ ಬೆಳಿತೈತೆ ರೀ. ಈಗ ಇಲ್ಲ ಅಂದರೂ ಎಷ್ಟು ಗೇನ್ ಐತೆ ಅಂದ್ರೆ ಇದು 2 ಗೇನ್ ಗಚ್ಚ ಐತೆ ನೋಡ್ರಿ. ಇದು ಇಲ್ಲ ಬಿಟ್ಟ 2 ಗೇನ್ ಗಚ್ಚ ಐತೆ ರೀ ಸದಕ್ಕೆ. ಮೊಣಕಾಲಿಗೆ ಬಡಿತೈತೆ ರೀ. ಈಗ ಮೊಣಕಾಲಿಗೆ ಬಡಿಯೋಟ ಸದಕ್ಕೆ ಬಂದೈತೆ ರೀ. ಈಗ ನೋಡ್ರಿ ಅಟ ಹೆಂಗೆ ಕಾಣ್ತೈತೆ ರೀ ಸದಕ್ಕೆ. ಅದಕ್ಕೆ ಏನು ಮಾಡೋದು, ಒಂದು ಸ್ವಲ್ಪ ಅತಿಶಿ ದಾಟ್ ಹೋಗೋದ್ರೆ ಸದಕ್ಕೆ ಚಂದಂಗೆ ಆಗೋದಿಲ್ಲ ರೀ. ಅದ ಹಂಗಲ್ಲಿ ಹೋಗಿದ್ರೆ ಪಾಡ್ಲು ಹೊಡಿತೀರಿ. ಇದು ಪಾಡ್ಲು ಹೊಡಿದ್ರಂದ್ರೆ ನಮಗೆ ಮಾಲ ಈಡಾಕತ್ರಿ ರೀ ಫ್ರೆಂಡ್ಸ್. ಹೇಳ್ಬೇಕಾದ್ರೆ ಮಾಲ ಈಡಾಗೋದು ಏನ್ರಿ, ಪಾಡ್ಲು ಹೊಡಿತಾರೆ ಮಾಲ ಈಡಾಕತ್ರಿ. ಅದ ಸದಕ್ಕೆ ಇನ್ನು ಬುಡ್ಡಿ ಯಾವ ರೀತಿ ಹಿರಿತೈತಿ ಅನ್ನೋದು ನೋಡೋಣ್ರಿ. ಕಾದು ನೋಡ್ಬೇಕಾಯ್ತು ರೀ. ಇದನ್ನು ಬುಡ್ಡಿ ಹೆಂಗೆ ಹಿರಿತೈತಿ ಅನ್ನೋದು. ಕುಲ್ಲಾ ಬೀಜ ರೀ ಸದಕ್ಕೆ. ಕುಲ್ಲಾ ಬೀಜ ತಂದು ಹಾಕಿವ್ರಿ ಮಿಲ್ಯನು. ನೋಡ್ಬೋದು ರೈತರಿ ಯಾವ ರೀತಿ ಬಂದೈತೆ ನೋಡ್ರಿ ಸದಕ್ಕೆ. ನೋಡ್ರಿ ಅಟ ಮತ್ತು ಗುಡ್ಸಾದೈತೆ ರೀ. ಒಟ್ಟ ನೀರು ಮಾತ್ರ ತವ್ಸಂಗಿಲ್ಲ ರೀ. ಇದಕ್ಕೆ ಎಷ್ಟು ನೀರು ಅದಾವ ಅಂದ್ರೆ, ಇದು ಮಸಾರಿ ನೆಲ ಐತ್ರಿ. ಈಗ 4-5 ನೀರು ಆಗ್ಯಾವ್ರಿ ಇದಕ್ಕೆ. ಈಗ 1.5 ತಿಂಗಳದ 4-5 ನೀರು ಅಂದ್ರೆ ಮಸಾರಿ ನೆಲ ಅವ. 5-6 ದಿವ್ಸಕ್ಕೆ ನೀರಿಗೆ ಬರ್ತಾವೆ ರೀ. ಒಣಗ್ತೈತೆ ರೀ ದೌಟ್ ನೆಲ. ಅದ್ರ ಸಂಬಂಧ ನೀರು ಅಷ್ಟು ಹೆಚ್ಚು ಹಾಯಿಸೋದ್ರಿ ಇವಕ್ಕೆ. ಎರಿನ ನೆಲ ಆದ್ರೆ ಈ ಸದಕ್ಕೆ 2-3 ನೀರಿನಾಗಂತೂ ಗಚ್ಚಿ 2-3 ನೀರಿನಾಗ ಒಟ್ಟು ಕುಲ್ಲ ಆಕೈತಿ. ಇಷ್ಟು ಹತ್ರ ಆಕೈತಿ ರೀ. ಇದಕ್ಕೆ ಒಂದು 4-5 ನೀರು ತನಕ ಆಗೈತೆ ರೀ. ಈಗ ಅಂದ್ರೆ ಒಂದು 2-3 ನೀರು ಹೆಚ್ಚು ಹಾಸ್ಬೋದೈತೆ ರೀ. ಇದು ಅದಕ್ಕಿಂತ 2-3 ನೀರು ಹೆಚ್ಚು ಹಾಸ್ತೈತಿ ರೀ. ಅದ್ರ ಸಂಬಂಧ ನೋಡ್ರಿ ಫ್ರೆಂಡ್ಸ್ ಅದಕ್ಕೆ ಮಾತ್ರ ತಿಂಡಿಲೇ ಬಂದೈತೆ ರೀ. ಇದು ಗೊಂಜಾಳ ನೆಲ ರೀ. ಇದು ಯಾವ ನೆಲ ಅಂದ್ರೆ ಗೊಂಜಾಳ ನೆಲ ರೀ. ಇದು ಫ್ರೆಂಡ್ಸ್ ನೋಡ್ಬೋದು ನೀವು ನೋಡ್ರಿ. ಗೊಂಜಾಳ ಹಾಕಿದ್ದದನ್ನ ಗೊಂಜಾಳ ನೆಲದಾಗ ಗೊಂಜಾಳ ಎದಾವ ನೋಡ್ರಿ. ಇಲ್ಲಿ ಎದ್ದಾವ ನೋಡ್ರಿ. ಅವನೊಂದು ಕಾಳ ಬಿದ್ದಿದ್ದು ಎದ್ದಾವ ನೋಡ್ರಿ ಫ್ರೆಂಡ್ಸ್. ಇಲ್ಲಿ ಈ ರೀತಿ ಸರಿ ಸದಕ ಬೆಳೆಸೋದೈತೆ ರೀ. ಇದನ್ನು ನೋಡೋಣ್ರಿ. ಇದಕ್ಕೆ ಇನ್ನು ಹೊಡಿ ಹಿರಿಯಾಕೈತ್ರ ಒಂದು ಸ್ವಲ್ಪ ಗೊಬ್ಬರ ಒಗಿದು ಬಿಡ್ರಿ.
ಹೊಡಿಯೂರಿಯಾಗ ಒಂದು ಸ್ವಲ್ಪ ಗೊಬ್ಬರ ಹೋಗಿನ್ರಿ ಅಷ್ಟು ಕಾಳು ಚಂತ ಆಗ್ತೈತೆ ಅನ್ನೋದು ಐತ್ರಿ. ಅದಕ್ಕೆ ನೋಡ್ಬೋದು ಫ್ರೆಂಡ್ಸ ಯಾವ ರೀತಿ ಬಂದೈತ್ರಿ ಸದಕ್ಕೆ. ಹಾಗೆ ಇನ್ನೂ ಯಾರು ನಮ್ಮ ರೈತ ಮಿತ್ರ ಲಾಗ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಹಾಗೆ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ಫ್ರೆಂಡ್ಸ ಎಲ್ಲರಿಗೂ ಸುಸ್ವಾಗತ ಅಂತ ಹೇಳ್ತಾ ಧನ್ಯವಾದಗಳು ಫ್ರೆಂಡ್ಸ. ವಿಡಿಯೋ ಕೊನೆ ತನಕ ನೋಡಿದ್ದಕ್ಕೆ. ಹಾಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಒಂದು ವಿಡಿಯೋ ತೊಗೊಂಬರ್ತೀನಿ ಫ್ರೆಂಡ್ಸ್.